ನಾವು ಈಗ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಕ್ಷೇತ್ರದಲ್ಲಿ ನಾವೀಗ ಎಲ್ಲರೂ ಸಹ ಇದ್ದೀವಿ. ನಮ್ಮ ಮಕ್ಕಳು ಸಹ ವಾಹನದಿಂದ ದೇವಸ್ಥಾನದತ್ತ ಆಗಮಿಸ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀರಿ, ಏನು ಬೇಡ್ಕೊಂತೀರೋ? ಹಾಂ, ನಿಜವಾಗ್ಲೂ ಎದೆ ಮುಟ್ಕೊಂಡು ಹೇಳ್ಬೇಕು. ಫಲಿತಾಂಶ ಬೇಡ್ಕೊತೀರಾ? ಫಲಿತಾಂಶ ಬೇಡ್ಕೊಂಡ್ರೆ ನಿಮಗೆ ಒಳ್ಳೇದು ಅಲ್ವಾ? ನಿಮ್ಮ ಫ್ಯೂಚರೇ ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ಸ್ಕೂಲಿಗೆ ಒಳ್ಳೆ ರಿಸಲ್ಟ್ ಬರಲಿ, ಎಲ್ಲರೂ ಪಾಸ್ ಆಗಲಿ, ಎಲ್ಲರೂ ಡಿಸ್ಟಿಂಕ್ಷನ್ ಬರಲಿ, ಮತ್ತು ಎಲ್ಲರದ್ದು 625 ಬರಲಿ ಅಂತ ಎಲ್ಲರೂ ಬೇಡ್ಕೊಡಿ. ನಾವು ದುರ್ಗಾದೇವಿ ದೇವಾಲಯದ ಒಳಗಡೆ ಎಂಟರ್ ಆಗಿದ್ದೇವೆ. ಸೊ ಒಂದು ಟೆಂಪಲ್ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಸೊ ಒಂದು ಫುಲ್ ಕಂಪ್ಲೀಟಾಗಿ ಗೋಲ್ಡನ್ ಕಲರಲ್ಲಿ ಪೇಂಟ್ ಮಾಡಲಾಗಿದೆ. ಇನ್ನು ಒಳಗಡೆ ಬಂದರೆ ನಿಮಗೆ ಅಂಚಿನ ಗೋಪುರವನ್ನು ನೀವು ಕಾಣ್ಬೋದು. ಸೊ ಹೆಬ್ಬಾಗಿಲಲ್ಲಿ ಮಾಮೂಲಿ ಟ್ರೆಡಿಷನಲ್ ಗೋಪುರ ಆದರೆ ಇನ್ನು ನೀವು ಒಳಗಡೆ ನಿಮಗೆ ಅಂಚಿನ ಒಂದು ಗೋಪುರ ಕಾಣುತ್ತೆ. ಒಂಥರ ಗೋಲ್ಡನ್ ಟೆಂಪಲ್ ಫೀಲ್ ಕೊಡ್ತಿದೆ ಇದು. ನಮ್ಮ ಮಕ್ಕಳು ಎಲ್ಲರೂ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಿದ್ದಾರೆ. ಇಲ್ಲಿ ನೋಡಿ, ಸೊ ಈ ಉಂಡಿ, ಸೊ ನಮ್ಮ UPI ಅನ್ನೋದು ಇಲ್ಲಿಗೂ ಸಹ ಬಂದ್ಬಿಟ್ಟಿದೆ. ಸೊ ನಾವೀಗ ಕಾಣಿಕೆ ರೂಪದಲ್ಲಿ ಹಾಕೋದನ್ನು ನಾವು ಈಗ ಸ್ಕ್ಯಾನ್ ಸಹ ಮಾಡಾಕ್ಬೋದು. ಸೊ ಇಂಡಿಯಾಸ್ ಟೆಕ್ನಾಲಜಿಕಲ್ ಮಾರ್ಬಲ್ ಅಂತಲೇ ಹೇಳ್ಬೋದು. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ ಆಲ್ ಓವರ್ ವರ್ಲ್ಡ್ ವೈಡ್ ಇಟ್ ಈಸ್ ಗೆಟಿಂಗ್ ಫೇಮಸ್. ಅಲಾಂಗ್ ವಿತ್ ದಟ್ ನಮ್ಮ ಕರ್ನಾಟಕದಲ್ಲಿ ಟೆಂಪಲ್ಗಳಲ್ಲೂ ಸಹ ನಾವು UPI QR ಕೋಡನ್ನು ನಾವು ನೋಡ್ಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಮಾತ್ರ ಮಾರ್ವೆಲಸ್ ಆಗಿದೆ. ಸೊ ಕಂಪ್ಲೀಟ್ ಎಲ್ಲ ವುಡನ್ ವರ್ಕಲ್ಲಿ ಮಾಡಿದ್ದಾರೆ. ನಾವೆಲ್ಲರೂ ದುರ್ಗಾ ಪರಮೇಶ್ವರಿಯ ದರ್ಶನವನ್ನು ಪಡೆದು ಮತ್ತು ನಾವು ಮುಂದಿನ ಪ್ರಯಾಣಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಿಮಗೆ ಕಲ್ಯಾಣಿನೂ ಸಹ ಇದೆ. ಸೊ ನೀರು ತುಂಬ ಕೆಳಗಡೆ ಇದೆ, ಬಟ್ ಆದರೂ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇಲ್ಲಿ ಮಠವನ್ನು ಸಹ ನೀವು ನೋಡ್ಬೋದು. ಇಲ್ಲಿ ಒಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ ಕ್ಲೆನ್ಸಿನೆಸ್ ಅನ್ನೋದು. ಎಲ್ಲಾದರೂ ನೋಡಿ ನೀವು ಒಂದು ಚಿಕ್ಕ ಕಸನೂ ಸಹ ಕಾಣೋದಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗೆ, ಅಷ್ಟು ಸ್ವಚ್ಛವಾಗಿ ದೇವಸ್ಥಾನವನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ದೊಡ್ಡ ಸಭಾಂಗಣನೂ ಸಹ ಕಾಣುತ್ತೆ. ಸೊ ಇಲ್ಲಿ ಮೇ ಬಿ ವೇದಿಕೆ ಕಾರ್ಯಕ್ರಮಗಳು ಮಾಡ್ತಾರೆ ಅನಿಸುತ್ತೆ. ನೂರಾರು ಜನ ಕೂರೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಈ ದುರ್ಗಾ ಪರಮೇಶ್ವರಿ ದೇವಾಲಯದ ಟೆಂಪಲ್ ಅಥಾರಿಟಿಗೆ ಒಂದು ದೊಡ್ಡ ನಮನಗಳನ್ನ ತಿಳಿಸ್ತಾ, ಯಾಕೆಂದರೆ ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಅನ್ನೋದನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳೆಲ್ಲರೂ ಸಹ ಈ ಸಭಾಂಗಣದ ಕೆಳಗಡೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ, ನೋಡ್ಬೋದು. ಇಲ್ಲೊಂದಷ್ಟು ಜನ ಮಕ್ಕಳು ದೊಡ್ಡ ಮನುಷ್ಯರ ಥರ ಹೋಗಿ ಚೇರ್ ಹಾಕ್ಕೊಂಡು ಎಲ್ಲರೂ ಸಹ ಕೂತಿದ್ದಾರೆ. ಟೀಚರ್ಸ್ ಸಹ ಹೋಗ್ಬಿಟ್ಟು ಅವರು ಸಹ ಕೂತಿದ್ದಾರೆ. ಹೆಣ್ಮಕ್ಳೆಲ್ಲರೂ ಸಹ ಇಲ್ಲಿ ಕೂತಿದ್ದಾರೆ, ನೀವು ನೋಡ್ಬೋದು. ಇವಾಗ ನಾವು ಆನೆಗುಡ್ಡೆ ಶ್ರೀ ವಿನಾಯಕನ ದೇವಸ್ಥಾನದ ನೆಲೆಯಲ್ಲಿದ್ದೀವಿ. ಸೊ ಇಲ್ಲಿ ನಾವು ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಸೊ ನಮ್ಮ ಬಸ್ಗಳು ಊಟಕ್ಕೆ ಅಂತ ಹೇಳಿ ನಾವು ಆ ಕಡೆ ಬಸ್ನ ಪಾರ್ಕ್ ಮಾಡಿದ್ದೀವಿ. ಸೊ ಎಲ್ಲರ ಮಕ್ಕಳು ಸಹ ಊಟಕ್ಕೆ ಪ್ಲೇಟ್ಸ್ಗಳನ್ನು ತೊಳ್ಕೊತಿದ್ದಾರೆ. ತುಂಬ ವಿಶಾಲವಾದ ಜಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ.
ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಆಹಾರ, ಅನ್ನ, ಊಟ, ಕಾಂಗ್ರೆಸ್ ಮಸಾಲೆ, ಸ್ವೀಟ್, ಹೀಗೆ ವೆರೈಟಿಯಾಗಿ ಮಕ್ಕಳಿಗೆ ಊಟವನ್ನು ನೀಡಲಾಗ್ತಿದೆ. ನಮ್ಮ ಮಕ್ಕಳೆಲ್ಲ ಒಟ್ಟು ಕುಟುಂಬದ ಥರ ಎಲ್ಲರೂ ಸಹ ಒಂದು ಸ್ವಚ್ಛಂದವಾದ ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲರೂ ಸಹ ಮಧ್ಯಾಹ್ನದ ಉಪಹಾರವನ್ನು ಸೇವಿಸ್ತಾ ಇದ್ದಾರೆ. ನಾವು ಎಲ್ಲರೂ ಆನೆಗುಡ್ಡ ಶ್ರೀ ವಿನಾಯಕನ ದೇವಸ್ಥಾನಕ್ಕೆ ಎಲ್ಲರೂ ಸಹ ನಾವು ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಇದು ವಿನಾಯಕ ದೇವಾಲಯದ ಗೋಪುರವಾಗಿರುತ್ತೆ. ಒಳಗಡೆ ತುಂಬ ವಿಶಾಲವಾದ ಜಾಗದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಡೆ ಕಥೆಯೂ ಸಹ ನೀವು ಕಾಣ್ಬೋದು. ಮಕ್ಕಳು ಸಹ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದಾರೆ. ದೇವಾಲಯದ ಒಳಗೆ ಬ್ಯೂಟಿಫುಲ್ ಪೇಂಟಿಂಗನ್ನು ಸಹ ನಾವು ನೋಡ್ಬೋದು. ಸರಿ, ಪೇಂಟಿಂಗ್ ನೋಡ್ತಿದ್ರೆ ಏನನ್ಸುತ್ತೆ ನಿಮಗೆ? ಪೇಂಟಿಂಗ್ ನೋಡ್ತಿದ್ರೆ ಏನನ್ಸುತ್ತೆ? ಎಕ್ಸ್ಟ್ರಾರ್ಡಿನರಿ, ಮಾರ್ವೆಲಸ್, ಫ್ಯಾಂಟಾಸ್ಟಿಕ್ ಆರ್ಕಿಟೆಕ್ಚರ್. ದೇವಸ್ಥಾನದ ಎಕ್ಸಿಟಿಂದ ನಮಗೆ ಒಂದು ವಿಶಾಲವಾದ ನೆರಳನ್ನು ನಾವು ಕಾಣ್ಬೋದು. ಅಂಚಿನಿಂದ ಮಾಡಿರ್ತಾರೆ, ಶೀಟೆಲ್ಲ ಹಾಕಿ. ಸೊ ಒಂದು ಬಿಸಿಲಿನಲ್ಲಿ ಇಂಥ ಜಾಗ ತುಂಬ ಖುಷಿ ಕೊಡುತ್ತೆ. ಮಕ್ಕಳರು ಸಹ ಇಲ್ಲಿ ವಿನಾಯಕನ ದರ್ಶನವನ್ನು ಪಡೆದು ಏನಂತ ಪಡ್ಕೊಂಡಪ್ಪ ಗಣಪತಿ ಹತ್ರ? ಕಿವಿಗೆ ಹೂವು ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಸಹ ಎಕ್ಸಿಟ್ ಆಗ್ತಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ನಾನು ಅಬ್ಸರ್ವ್ ಮಾಡಿದೆ. ಸೊ ಇಲ್ಲಿ ಪ್ರತಿಯೊಂದು ಹಣ್ಣಂಗಡಿಗಳಲ್ಲಿ ಹೊಂಬಾಳೆಗಳನ್ನ ಮಾರ್ತಿದ್ದಾರೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ ಹೊಂಬಾಳೆಯನ್ನು ಮಾರ್ತಿದ್ದಾರೆ. ಮೇ ಬಿ ಏನೋ ಅದರ ವಿಶೇಷತೆ ಏನೋ ಇರ್ಬೋದು, ಪೂಜೆ ಮಾಡಲಿಕ್ಕೆ ಏನೋ ಮೇ ಬಿ ಹೊಂಬಾಳೆ. ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಮೇ ಬಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ನಾವು ಎಲ್ಲರೂ ಸಹ ಮಣಿಪಾಲ್ನ ಮ್ಯೂಸಿಯಂನತ್ತ ಪಯಣವನ್ನು ಮಾಡ್ತಾ ಇದ್ದೇವೆ. ಸೊ ವಿ ಆರ್ ವಿಟ್ನೆಸಿಂಗ್ ಸೆಂಟರ್ ಆಫ್ ಅಟ್ರಾಕ್ಷನ್, ದ ಗ್ರೇಟ್ ತಿರಂಗ. ಇದನ್ನು ನೋಡ್ತಿದ್ರೆ ಎಂಥವ್ರಿಗೂ ಸಹ ಸೆಲ್ಯೂಟ್ ಹೊಡಿಬೇಕು ಅನಿಸುತ್ತೆ. ಸೆಲ್ಯೂಟ್ ಹೊಡೆದು ಒಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ಎಲ್ಲರೂ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ರಿ. ಜೈ ಅಂತ ಹೇಳ್ರಿ. ಜೈ ಜೈ. ಇರಲಿ ಇಂಡಿಯನ್ ಫ್ಲಾಗ್ ನೋಡಿದ್ದೀವಿ. ವಿ ಆರ್ ಎಂಟರಿಂಗ್ ಇನ್ಸೈಡ್ ದ ಪಬ್ಲಿಕ್ ಮ್ಯೂಸಿಯಂ ಆಫ್ ಮಣಿಪಾಲ್. ಯಾ ಐ ನೋ ನೀವೇ ಹೇಳ್ಬಿಡಿ. ಈ ಒಳಗಡೆ ವ್ಲಾಗ್ ಅಲ್ಲೋ ಇಲ್ಲ, ಆದ್ದರಿಂದ ಸೊ ಒಳಗಡೆ ಏನೋ ನಾವು ತೋರ್ಸೋಕ್ಕಾಗೋದಿಲ್ಲ. ಸೊ ಔಟ್ಸೈಡ್ ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ನಾವು ಎಲ್ಲ ಮಣಿಪಾಲ್ ಪಬ್ಲಿಕ್ ಮ್ಯೂಸಿಯಂ ಒಳಗಡೆ ಮಾಡು. ಏನೇನು ನೋಡಿದ್ರಿ ಒಳಗಡೆ? ಬನ್ನಿ ಹೇಳಿ, ಏನೇನು ನೋಡಿದ್ರಿ? ಸರ್ ಅಂದ್ರೆ ಕ್ಯಾನ್ಸರು, ಆಮೇಲೆ ಫೀಟಸ್ಸು, ಬೇಬಿ ಫೀಟಸ್ ನೋಡಿದ್ರಿ, ಪಾದಗಳು ನೋಡಿದ್ರಿ, ಆಮೇಲೆ ಮನುಷ್ಯದ ಒಳಗಡೆ ಏನೇನು ಭಾಗಗಳಿರುತ್ತೆ, ದೇಹದ ಭಾಗಗಳು ಎಲ್ಲರೂ ನೀವು ನೋಡಿದ್ರಿ. ಹಾಂ, ಡೆಡ್ ಬಾಡಿ ಎಲ್ಲ ಒರಿಜಿನಲ್ಲು. ಅಲ್ಲಿ ಒಳಗಡೆ ಇದ್ದಿದ್ದೆಲ್ಲನೂ ಸಹ ಒರಿಜಿನಲ್. ಇನ್ನು ಭಯ ಆಯ್ತಾ ನೋಡಿ? ನೀವೆಲ್ಲರೂ ಮುಂದೆ ಡಾಕ್ಟರ್ ಆದರೆ ಅದನ್ನೆಲ್ಲ ನೋಡ್ಬೇಕಲ್ಲ ಡೈಲಿ. ಯಾವಾಗೇನು ಮಾಡ್ತೀವಿ? ಏನು ಎಲ್ಲ ನಾವೇ, ಅದು ಯಾರೂ ಭಯ ಪಡೋಂಗಿಲ್ಲ. ಚೆನ್ನಾಗಿತ್ತಲ್ಲ? ಓಕೆ.
ನಮ್ಮ ವಿಜ್ಞಾನ ಶಿಕ್ಷಕರು ಆಲ್ಮೋಸ್ಟ್ 2 ಪೀಡೆ ಮುಗಿಸ್ಕೊಂಡ್ಬಿಟ್ರೆ ಒಳಗಡೆ. ಮೇಡಮ್ ಏನೇನು ನೋಡಿದ್ರಿ ಒಳಗಡೆ? ಮಕ್ಕಳಿಗೆ ಏನೇನು ಎಕ್ಸ್ಪ್ಲೇನ್ ಮಾಡಿದ್ರಿ? ಮೆದುಳಿನ ಭಾಗಗಳು, ತಾಯಿ ಮತ್ತು ಮಗುವಿಗೆ ಕನೆಕ್ಟ್ ಮಾಡೋ ಪ್ಲಾಸೆಂಟಾ ರಚನೆ ಕಾರ್ಯ, ಭ್ರೂಣದ ಬೆಳವಣಿಗೆ, ಹೌದು, ನರಗಳು, ಹಾರ್ಟು, ಲಂಗ್ಸು ಎಲ್ಲ ರಚನೆಗಳನ್ನ ಬಿಚ್ಚಿಟ್ಟಿದ್ರು. ಎಲ್ಲ ಮಕ್ಕಳಿಗೆ ಅರ್ಥ ಆಗೋ ಥರ ನೀಟಾಗಿ ನಾವು ಪಾಠ ಮಾಡ್ತಾ ಇದ್ವಿ. ಎಲ್ರಿಗೂ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತಿದ್ವಿ, ಇವಾಗ ಲೈವ್ ಆಗೇ ತೋರಿಸೋದಾಯ್ತು. ಸ್ಮಾರ್ಟ್ ಕ್ಲಾಸಲ್ಲಿ ಮಾತ್ರ ತೋರಿಸಿದ್ವಿ. ಹೌದು, ವಿತ್ ಆರ್ಗಾನ್ಸು ಆಕ್ಚುಯಲ್ ವ್ಯೂ ಕೊಟ್ಟಂಗಾಯ್ತು. ಎಸ್. ಹಿಂದಿ ಮೇಡಮ್ಮು ನಿಮ್ಗೆ 2 ಪೀರಿಯಡ್ ಆಗೋಯ್ತು, ಅವ್ರಿಗೇನು ಅನುಕೂಲ ಇಲ್ಲ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿ ಇಂಗ್ಲೀಷ್ ಸರ್ ನಿಂತ್ಕೊಂಡು ಮಣಿಪಾಲಿಂದ ನಾವೆಲ್ಲರೂ ಸಹ ಉಡುಪಿಗೆ ಬಂದಿದ್ದೀವಿ. ಉಡುಪಿಗೆ ಒಂದು ರೀಚ್ ಆಗಿದ್ದೇವೆ. ಇನ್ನೇನೊಂದು 5 ನಿಮಿಷದಲ್ಲಿ ನಮಗೆ ರೂಮ್ ಸಿಗುತ್ತೆ. ನಾವೆಲ್ಲರೂ ಸಹ ಇಲ್ಲಿ ರೂಮ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಾವೆಲ್ಲರೂ ಸಹ ರೂಮಿಗೆ ಫ್ರೆಶ್ ಅಪ್ ಆಗಲಿಕ್ಕೆ ಹೋಗ್ತೀವಿ. ನಾವೆಲ್ಲ ವಿಜಯಧ್ವಜ ವಸತಿ ನಿಲಯ ಡಾರ್ಮಿಟ್ರಿ ಎಲ್ಲರೂ ಸಹ ನಾವು ಒಳಗೆ ಹೋಗ್ತಾ ಇದ್ದೇವೆ. ಎಲ್ಲರೂ ಸಹ ರೂಮಿಂದ ಫ್ರೆಶ್ ಅಪ್ ಆಗಿ ನಮ್ಮ ಮಕ್ಕಳೆಲ್ಲರೂ ಸಹ ಲೈನಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಬರ್ತಾ ಇದ್ದಾರೆ, ನೋಡ್ಬೋದು. ನಾವೆಲ್ಲರೂ ಸಹ ಶ್ರೀಕೃಷ್ಣ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಜನಸಾಗರ, ತುಂಬ ಜನ ಇದೆ. ಗೊತ್ತಿಲ್ಲ ದರ್ಶನಕ್ಕೆ ಎಷ್ಟೊತ್ತಾಗುತ್ತೆ ಅಂತ. ನಮ್ಮ GM ಸರ್ ಮಾತ್ರ ಮದುವೆ ಗಂಟೆ ರೆಡಿಯಾಗಿ ನಿಲ್ಲಿಸ್ತಾ ಇದ್ದಾರೆ. ಶ್ರೀಕೃಷ್ಣನ ಒಂದು ಅನ್ನದಾಸೋಹ ಕಾರ್ಯಕ್ರಮ ಇಲ್ಲಿ ನಡೀತಿದೆ. ಭಕ್ತಾದಿಗಳು ಶ್ರೀಕೃಷ್ಣನ ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ಶ್ರೀಕೃಷ್ಣನ ಅಲಂಕಾರ LED TVಯಲ್ಲಿ ಕಾಣ್ತಿದೆ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಭಕ್ತ ಸಾಗರ ಹರಿದು ಬಂದಿದೆ. ಸೊ ಅದರಿಂದ ತುಂಬ ದೊಡ್ಡ ಕ್ಯೂ ಇದೆ. ಸೊ ಕ್ಯೂ ಆ್ಯಕ್ಚುಲಿ ಮೂನೇ ಆಗ್ತಾ ಇಲ್ಲ. ಇನ್ನೂ 2 ರಿಂದ 3 ಗಂಟೆ ಆಗ್ಬೋದು ದರ್ಶನಕ್ಕೆ ಅಂತ ಹೇಳಿದ್ದಾರೆ. ಎಲ್ಲರೂ ಸಹ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಇಲ್ಲಿ ನಮಗೆ ಕಿಟಕಿ ಬಾಗಿಲಿನಿಂದ ಕಲ್ಯಾಣಿ ಕಾಣ್ತಿದೆ. ಸೊ ವ್ಯೂ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೀರು ಸಹ ಫುಲ್ ಇದೆ. ಕಲ್ಯಾಣಿ ನಮಗೆ ನೋಡ್ಬೋದು. ನಾವು ಈ ಕ್ಯೂವಿಂದ ಇವಾಗ ತಾನೇ ಹಿಡಿದ್ಬಿಟ್ಟು ಈ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಜನ ಬರ್ತಾನೇ ಇದ್ದಾರೆ, ನಾವು ಮುಂದಕ್ಕೆ ಹೋಗ್ತಾನೇ ಇಲ್ಲ. ನಾವೆಲ್ಲರೂ ಸಹ ಶ್ರೀಕೃಷ್ಣನ ದರ್ಶನವನ್ನು ಕನಕನ ಕಿಂಡಿಯಲ್ಲಿ ಮಾಡಿ ಔಟ್ಸೈಡ್ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಏನು ಭಜನೆ ಏನೋ ನಡೀತಿದೆ ಒಳಗಡೆ ತುಂಬ ವಿಜೃಂಭಣೆಯಿಂದ. ಉಡುಪಿ ಶ್ರೀಕೃಷ್ಣ ಒಂದು ಆಕರ್ಷಣೀಯ ಲೈಟಿಂಗ್ಸನ್ನು ಸಹ ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಇವತ್ತು ವೈಕುಂಠ ಏಕಾದಶಿ ಇರೋ ಒಂದು ಕಾರಣದಿಂದ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನ ತುಂಬ ಕಂಗೊಳಿಸ್ತಿದೆ. ನಾವೆಲ್ಲ ಉಡುಪಿ ಶ್ರೀಕೃಷ್ಣನ ಒಂದು ದರ್ಶನವನ್ನು ಮಾಡಿಕೊಂಡು ನಮ್ಮ ರೂಮಿಗೆ ಆಗಮಿಸಿದ್ದೀವಿ. ಸೊ ಇದು ವೈಕುಂಠ ಏಕಾದಶಿ ಇದ್ದ ಕಾರಣ ತುಂಬ ಭಕ್ತರಿದ್ದರು. ಸೊ ದರ್ಶನ ಮಾಡೋದು ತುಂಬ ಟೈಮ್ ಆಯಿತು. ಎಲ್ಲರೂ ಸಹ ತುಂಬ ಟಯರ್ಡ್ ಆದರೂ ಸಹ ಉಡುಪಿ ಶ್ರೀಕೃಷ್ಣನನ್ನು ಕನಕನ ಕಿಂಡಿಯಲ್ಲಿ ನೋಡುವುದರ ಮುಖಾಂತರ ಎಲ್ಲರೂ ದರ್ಶನ ಮಾಡಿ
ನಾವೇನು ಟಯರ್ಡ್ ಆಗಿತ್ತು ಅದೆಲ್ಲ ಕಂಪ್ಲೀಟು ಮಾಯ ಆದಂಗೆ ಅನ್ನಿಸ್ತಿದೆ. ಸೊ ಇದನ್ನು ಹೇಳ್ತಾ ಎಲ್ಲರೂ ವಿದ್ಯಾರ್ಥಿಗಳು ಊಟವನ್ನು ಸಹ ಮುಗಿಸಿದ್ದಾರೆ. ಇದನ್ನು ಹೇಳ್ತಾ ನಾನು 2ನೇ ದಿನದ ಪ್ರವಾಸದ ಬ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲ ವೀಕ್ಷಕರಿಗೂ ಶುಭರಾತ್ರಿ, ಧನ್ಯವಾದಗಳು.